ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಚೈತ್ರ ಪ್ರತಾಪ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇನ್ನು ಈ ವ್ಲಾಗ್ ಬಂದು ಕಂಪ್ಲೀಟ್ ಕ್ಲೀನಿಂಗ್ ವ್ಲಾಗ್ ಆಗಿರುತ್ತೆ. ಈ ವ್ಲಾಗಲ್ಲಿ ಯಾವುದೇ ಥರ ಫಂಕ್ಷನ್ ಇಲ್ಲ, ಯಾವುದೇ ಥರ ಇವೆಂಟ್ ಇಲ್ಲ, ಜೊತೆಗೆ ಯಾವುದೇ ಥರ ಪೂಜೆ ಇರೋದಿಲ್ಲ. ಕಂಪ್ಲೀಟಾಗಿ ಕ್ಲೀನಿಂಗ್ ವ್ಲಾಗ್ ಆಗಿರುತ್ತೆ. ನನ್ನ ಒಂದು ದಿನದ ರೊಟೀನ್ ಯಾವ ರೀತಿ ಇತ್ತು ಅನ್ನೋದನ್ನು ಈ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ನಾನು ಸುಮಾರು ವ್ಲಾಗ್ಗಳಲ್ಲಿ ಹೇಳಿದ್ದೀನಿ, ತಿಂಗಳಿಗೆ ಒಮ್ಮೆ ಮನೇನ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡ್ಕೊತೀನಿ. ಅಂದರೆ ಧೂಳೆಲ್ಲ ಕೆಡುಕೊಂಡು ಮನೆಯಲ್ಲಿ ರೂಮ್ ಆಗಿರ್ಬೋದು, ಕಿಚನ್ ಆಗಿರ್ಬೋದು, ಹಾಲ್ ಆಗಿರ್ಬೋದು, ಇದನ್ನೆಲ್ಲ ಸ್ವಲ್ಪ ಧೂಳೆಲ್ಲ ನೀಟಾಗಿ ಇದು ಮಾಡಿಕೊಂಡು ಕಿಟಕಿ ಬಾಗಿಲುಗಳನ್ನೆಲ್ಲ ಒರೆಸ್ಕೊಂಡು ಸ್ವಲ್ಪ ಡೀಪ್ ಕ್ಲೀನ್ನ ಮಾಡ್ಕೊತೀನಿ. ಸೊ ಹಂಗಾಗಿ ಸುಮಾರು ದಿನವೇ ಆಗಿತ್ತು ಈ ಥರ ಕ್ಲೀನಿಂಗ್ ವ್ಲಾಗ್ನ ಅಪ್ಲೋಡ್ ಮಾಡಿರಲಿಲ್ಲ ನಾನು. ಯಾಕಂದರೆ ಪ್ರತಿ ಸಲ ಅದನ್ನೇ ನಾವು ಶೇರ್ ಮಾಡೋದಕ್ಕೆ ಆಗೋದಿಲ್ಲ ಅಲ್ವಾ. ಹಂಗಾಗಿ ಲಾಸ್ಟ್ ಅಂದರೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಏನು ಡೀಪ್ ಕ್ಲೀನ್ ಮಾಡಿದ್ದೆ ಆ ಒಂದು ವ್ಲಾಗ್ನ ಅಪ್ಲೋಡ್ ಮಾಡಿದ್ದೆ. ಸೊ ಹಂಗಾಗಿ ಸುಮಾರು ದಿನ ಆಗಿತ್ತು. ಇವಾಗ ಇದನ್ನು ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ಸೊ ನಾನು ಇದನ್ನು ಶೂಟ್ ಮಾಡಿಕೊಂಡೆ. ಇನ್ನು ಇದು ಬಂದು ಗುರುವಾರದ ವ್ಲಾಗ್ ಆಗಿರುತ್ತೆ. ನೆಕ್ಸ್ಟ್ ಡೇ ಫ್ರೈಡೇ ಏನಿದೆ ಅಮಾವಾಸ್ಯೆ ಇರುತ್ತೆ. ಸೊ ಹಂಗಾಗಿ ನಾನು ಅವತ್ತಿನ ದಿನ ಎಲ್ಲ ಏನೂ ಕ್ಲೀನ್ ಮಾಡೋದಕ್ಕೆ ಹೋಗೋದಿಲ್ಲ. ಅಂದರೆ ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಪೌರ್ಣಮಿನಲ್ಲಿ ಮನೆ ಧೂಳು ಹೊಡೆಯೋದು ಅಥವಾ ಏನೋ ಒಂದು ಕ್ಲೀನಿಂಗ್ಗಳನ್ನ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಹಂಗಾಗಿ ಗುರುವಾರ ಆಗಿತ್ತಲ್ವಾ, ಸೊ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಡೋಣ, ನೆಕ್ಸ್ಟು ಸ್ಯಾಟರ್ಡೆ ಬಂದು ದೇವ್ರ ಮನೆ ಕೆಲಸಗಳೆಲ್ಲ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ನಾನಿಲ್ಲಿ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ರೂಮ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನನ್ನ ಮಗ ಮಲ್ಕೊಂಡಿದ್ದ ಇನ್ನು. ಸೊ ಹಂಗಾಗಿ ಅವ್ನು ಎದ್ದೋಳೋಷ್ಟ್ರೊಳಗಡೆ ಫಸ್ಟ್ ಹಾಲನ್ನ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡೆ. ಬಟ್ ಏನೋ ಗೊತ್ತಿಲ್ಲ, ಬೇಗನೆ ಎದ್ಬಿಟ್ಟ ಅವನು. ಅಂದರೆ ಯೂಶ್ವಲಾಗಿ ಒಂದು 9:30 ಅಥವಾ 9 ಗಂಟೆ ಆ ಟೈಮ್ಗೆ ಎದ್ದೊಳ್ತಾ ಇದ್ದ. ಬಟ್ ಆವತ್ತಿನ ದಿನ ಒಂದು 8:30 ಎದ್ಬಿಟ್ಟ. ಇನ್ನು ಖುಷಿ ಮತ್ತಿನ ನಮ್ಮನೆಯವರೆಲ್ಲ ಆಫೀಸ್ಗೆ ಸ್ಕೂಲ್ಗೆ ಹೊರಟ ಮೇಲೆ ನಾವು ಟಿಫನ್ನ ಮಾಡಿಕೊಂಡು ತಕ್ಷಣ ಕೆಲಸನ ಶುರು ಮಾಡ್ಕೊಂಬಿಟ್ಟೆ. ಹೇಗಿದ್ರು ಬೇಗ ಎದ್ದಿದ್ದಾನಲ್ವ, ಫಸ್ಟೇ ನಾನು ರೂಮ್ನ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ರೂಮಲ್ಲಿ ಧೂಳೆಲ್ಲ ಹೊಡ್ಕೊಂಡು ಬೆಡ್ ಸ್ಪ್ರೇ ಎಲ್ಲ ಚೇಂಜ್ ಮಾಡ್ತಾಯಿದ್ದೀನಿ. ನಾವು ಪ್ರತಿದಿನ ಮನೆಯಲ್ಲಿ ಕೆಲಸ ಮಾಡೇ ಮಾಡ್ತೀವಿ. ಅಂದರೆ ಡೈಲಿ ಕಸ ಗುಡಿಸ್ತೀವಿ, ಮನೆ ಒರೆಸ್ಕೊತೀವಿ, ವಾರ ಪೂಜೆ, ಅಡುಗೆ, ಈ ಥರದ್ದೆಲ್ಲ ನಮಗೆ ರೆಗ್ಯುಲರ್ ಕೆಲಸ ಅಂತಲೇ ಹೇಳ್ಬೋದು. ಬಟ್ ಆದರೆ ಏನು ಗೊತ್ತಾ, ನಾವು ಯಾವಾಗಲೂ ಒಂದು 6 ತಿಂಗಳಿಗೋ ಅಥವಾ ಹಬ್ಬ ಹರಿದಿನಗಳಲ್ಲಿ ಮನೆ ಡೀಪ್ ಕ್ಲೀನ್ ಮಾಡ್ತೀವಿ ಅಂತ ಹೋದಾಗ ಸಿಕ್ಕಾಪಟ್ಟೆ ಧೂಳು ಅನ್ನೋದು ಸಿಕ್ಬಿಡುತ್ತೆ. ಸೊ ಹಂಗಾಗಿ ಆ ಥರ ಒಂದು ರಿಸ್ಕ್ ತೊಗೊಳೋದು ಬೇಡ ಅಂತ ಅಂದರೆ ಈ ಥರ ಒಂದು ತಿಂಗಳಿಗೊಮ್ಮೆ 15 ಡೇಸ್ಗೆಲ್ಲ ಯಾರೂ ಮಾಡೋದಕ್ಕಾಗೋದಿಲ್ಲ ಬಿಡಿ. ಯಾಕಂದರೆ ಸಿಕ್ಕಾಪಟ್ಟೆ ಟೈಮ್ ಹಿಡಿಯುತ್ತೆ. ಅಟ್ಲೀಸ್ಟ್ ತಿಂಗಳಿಗೊಂದ್ಸಲ ಈ ಥರ ಏನಿರುತ್ತೆ ಧೂಳೆಲ್ಲ ನೀಟಾಗಿ ಕೆಡ್ಕೊಂಡು ನಾವು ಕ್ಲೀನ್ ಮಾಡಿಕೊಂಡ್ರೆ ನಮಗೆ ಮನೆಯೂ ನೀಟಾಗಿರುತ್ತೆ, ನಮ್ಮ ಮನಸ್ಸಿಗೂ ಒಂಥರ ಸಮಾಧಾನ ಅನಿಸುತ್ತೆ. ಇನ್ನೊಂದೇನೆಂದರೆ ಈ ಮೂಲೆಗಳಲ್ಲಿ ಬಾಗಿಲಿಂದ ಎಲ್ಲ ಬಲೆ ಕಟ್ಟೋದಕ್ಕೆ ಬಿಡಬಾರ್ದು ಅಂತ ಹೇಳ್ತಾರೆ. ಆ ಥರ ಕಟ್ಟಿದ್ರೆ ಅದು ಮನೆಗೆ ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಕೆಲವೊಮ್ಮೆ ಮನೆ ನೀಟಾಗೆ ಕಾಣಿಸ್ತಾ ಇರುತ್ತೆ, ಅದು ಏನಿರುತ್ತೆ ಬಲೆ ಕಟ್ಟಿರೋದೆಲ್ಲ ನಮಗೆ ಕಾಣಿಸೋದೇ ಇಲ್ಲ. ಈ ಥರ ಏನಿದೆ ಧೂಳನ್ನ ಹೊಡ್ಕೊಂಡಾಗ್ಲೇ ನಮಗೆ ಗೊತ್ತಾಗೋದು. ಸೊ ನಾನು ಹಂಗಾಗಿನೇ ಪ್ರತಿ ಸಲ ತಿಂಗಳಿಗೊಂದ್ಸಲ ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಅದರಲ್ಲೂ ಮಕ್ಕಳಿರೋ ಮನೆ ಅಂತ ಅಂದಮೇಲೆ ನಾವು ಸ್ವಲ್ಪ ಸ್ವಚ್ಛವಾಗಿ ಇಟ್ಕೊಬೇಕು ಮನೇನ. ಇನ್ನು ರೂಮಲ್ಲಿ ಧೂಳೆಲ್ಲ ಹೊಡ್ಕೊಂಡು ಕಸ ಎಲ್ಲ ಗುಡಿಸ್ಕೊಂಡು ಬೇರೆ ಬೆಡ್ ಸ್ಪ್ರೇ ಎಲ್ಲ ಹಾಕಿದ್ದೀನಿ. ಇನ್ನು ಕಿಟಕಿ ಬಾಗಿಲು ಮತ್ತಿನ ಬೀರು ಇದನ್ನೆಲ್ಲ ಒರೆಸ್ಕೊಬೇಕು. ಬಟ್ ಅದಕ್ಕೂ ಮುಂಚೆ ಹಾಲಲ್ಲಿ ನೀಟಾಗಿ ಧೂಳೆಲ್ಲ ಹೊಡ್ಕೊಂಬಿಡೋಣ, ಲಾಸ್ಟಲ್ಲಿ ಕಿಟಕಿ ಬಾಗಿಲೆಲ್ಲ ಒರೆಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೂಮ್ ಕೆಲಸ ಎಲ್ಲ ಮುಗಿದ್ಮೇಲೆ ನೆಕ್ಸ್ಟು ನಾನಿಲ್ಲಿ ಹಾಲು ಕ್ಲೀನ್ ಮಾಡೋದಕ್ಕೆ ಬಂದೆ. ಮಕ್ಕಳಿರೋ ಮನೆಯಲ್ಲಿ ಈ ಥರ ಕೆಲಸ ಮಾಡುವಾಗಂತೂ ಸಿಕ್ಕಾಪಟ್ಟೆ ಹಿಂಸೆ ಆಗುತ್ತೆ. ನನಗಂತೂ ಅವತ್ತು ಹೇಗಾಗ್ತಿತ್ತು ಅಂತ ಅಂದರೆ, ನನ್ನ ಮಗ ಒಂದು ಕಡೆ ಕೂರ್ತಾನೆ ಇರಲಿಲ್ಲ. ಕೆಲವೊಂದು ಟೈಮಲ್ಲಿ ತುಂಬ ಅಂದರೆ ತುಂಬ ಸೈಲೆಂಟಾಗಿರ್ತಾನೆ. ಅವ್ನ ಪಾಡಿಗೆ ಅವನು ಟಿ ವಿ ಹಾಕ್ಕೊಟ್ರೆ ಅಥವಾ ಏನೋ ಒಂದು ಬೊಂಬೆ ಹಾಕ್ಕೊಟ್ರೆ ಸೈಲೆಂಟಾಗಿ ನೋಡ್ಕೊಂಡು ಕೂತ್ಕೊತಾ ಇದ್ದ. ಬಟ್ ಅವತ್ತು ಯಾಕೋ ಸಿಕ್ಕಾಪಟ್ಟೆ ಹಿಂಸೆ ಕೊಟ್ಟಾಕ್ಬಿಟ್ಟ ಅಂತಲೇ ಹೇಳ್ಬೋದು. ಜೊತೆಗೆ 1-2 ಏಟೂ ಸಹ ಕೊಟ್ಟಿದ್ದೀನಿ ಅವನಿಗೆ.
ಯಾಕೆ ಅಂತಂದರೆ ಒಂದು ಕಡೆ ಇರ್ತಾನೆ ಇರಲಿಲ್ಲ ಅವನು. ಈಚೆಗೆ ಹೋಗೋದು, ಒಳಗೆ ಬರೋದು. ನಾನು ಬೇರೆ ಧೂಳೆಲ್ಲ ಹೊಡ್ಕೊತಿದ್ದೆ ಅಲ್ವಾ, ಕಣ್ಣಿಗೆ ಏನಾದರೂ ಬೀಳುತ್ತೆ ಅಂತ ಅಂದ್ಬಿಟ್ಟು ಪಕ್ಕದ ಮನೇಲಿ ಇರು ಅಂದ್ರೂ ಅವ್ನು ಇರ್ತಿರ್ಲಿಲ್ಲ. ಯಾಕೋ ಒಳಗೆ ಹೋಗೋದು ಬರೋದು ಈ ಥರ ಎಲ್ಲ ಮಾಡ್ತಿದ್ದೆ. ಯಾಕೆಂದರೆ ಕ್ಲೀನ್ ಮಾಡುವಾಗ ಕೆಲವೊಂದು ವಸ್ತುಗಳನ್ನೆಲ್ಲ ಜರುಗಿಸೋದು ಈ ಥರ ಎಲ್ಲ ಮಾಡ್ತಿರ್ತೀನಲ್ವಾ, ಅವ್ನಿಗೇನೋ ಒಂಥರ ಅವನ್ನೆಲ್ಲ ತೆಗಿವಾಗ ಮಾಡುವಾಗ ನಿಂತ್ಕೊಂಡು ನೋಡೋದು, ಅಥವಾ ಯಾವ ವಸ್ತು ಮುಟ್ಟಬೇಡ ಅಂತ ಹೇಳ್ತೀನಿ ಅದನ್ನೇ ಮುಟ್ಟೋದು. ಈ ಥರ ಎಲ್ಲ ಸಹಜ ಬಿಡಿ, ಮಕ್ಕಳು ಮಾಡ್ತಾರೆ. ಬಟ್ ಆದರೆ ಅದೇ ಆ ಮಕ್ಕಳನ್ನ ಬ್ಯಾಲೆನ್ಸ್ ಮಾಡಿಕೊಂಡು ನಾವು ಕೆಲಸಗಳನ್ನ ಮಾಡ್ಕೊಳ್ಳೋದಿದೆಯಲ್ಲ, ಅದು ಸ್ವಲ್ಪ ಹಿಂಸೆ ಅಂತ ಅನ್ನಿಸುತ್ತೆ. ಇನ್ನು ಹಾಲಲ್ಲಿರೋ ಕಿಟಕಿ ಅಂತೂ ನಾನು ಓಪನ್ ಮಾಡೋದೇ ಇಲ್ಲ. ಯಾಕೆಂದರೆ ಪಕ್ಕದಲ್ಲೇ ಮನೆ ಇರೋದರಿಂದ ಓಪನಲ್ಲೇ ಇತ್ತು ಅಂತ ಅಂದರೆ ಧೂಳು ಸಹ ಜಾಸ್ತಿ ಬರುತ್ತೆ. ಮತ್ತು ಅವ್ರಿಗೆ ಅಥವಾ ನಮಗೆ ಆಗಿರ್ಬೋದು ಇಬ್ರಿಗೂ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಸೊ ಹಂಗಾಗಿನೇ ನಾನು ಕಿಟಕಿ ಓಪನ್ ಮಾಡ್ಕೊಳ್ಳೋದಿಲ್ಲ. ಈ ಥರ ಏನಾದರೂ ಕ್ಲೀನ್ ಮಾಡುವಾಗ ಎಲ್ಲ ಓಪನ್ ಮಾಡ್ತೀನಿ. ಬಟ್ ಆವಾಗಂತೂ ಕಿಟಕಿ ಸೈಡಲ್ಲೆಲ್ಲ ಸಿಕ್ಕಾಪಟ್ಟೆ ಧೂಳು ಇರುತ್ತೆ. ಸೊ ಹಂಗಾಗಿ ಅದನ್ನೆಲ್ಲ ಸ್ವಲ್ಪ ಹಾಲಲ್ಲಂತೂ ಧೂಳೆಲ್ಲ ಕೆಡುಕೊಳ್ಳೋಷ್ಟ್ರೊಳಗಡೆ ತುಂಬಾ ಟೈಮ್ ಹಿಡಿತು ಅಂತಲೇ ಹೇಳ್ಬೋದು. ಬಟ್ ಆ ಟೈಮಲ್ಲಿ ಸ್ವಲ್ಪ ಹೊತ್ತು ನನ್ನ ಮಗ ಕೆಳಗಡೆ ಏನೋ ಹೋಗಿದ್ದ ಅವನು. ಹಂಗಾಗಿ ಅವ್ನು ಬರೋಷ್ಟ್ರೊಳಗಡೆ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ನಾನು ಆದಷ್ಟು ಸ್ವಲ್ಪ ಬೇಗನೆ ಕೆಲಸಗಳನ್ನ ಮಾಡ್ತಾ ಬಂದೆ. ಯಾಕೆ ಅಂತಂದರೆ ನಮಗೊಂದು ಟೈಮ್ ಇರುತ್ತೆ, ಆ ಟೈಮ್ ಒಳಗಡೆ ನಾವು ಫಿಕ್ಸ್ ಆಗಿಬಿಟ್ಟಿರಬೇಕು, ಈ ಟೈಮ್ ಒಳಗಡೆ ಈ ಕೆಲಸನ ಕಂಪ್ಲೀಟ್ ಮಾಡ್ಕೊಬೇಕು ಅಂತ. ಹಂಗಿದ್ರೇ ಎಲ್ಲ ಕೆಲಸ ಬೇಗ ಆಗೋದಕ್ಕೆ ಸಾಧ್ಯ. ಅಥವಾ ಬಿಡು ಏನೋ ಕೆಲಸ ಅಲ್ವಾ, ಇವಾಗ ಬೆಳಗ್ಗೆ ಸ್ಟಾರ್ಟ್ ಮಾಡಿರೋ ಕೆಲಸ ಸಂಜೆವರೆಗೂ ಮಾಡ್ತಾನೆ ಇರಬೇಕು ಅಂತ ಅಂದರೆ ನನಗದಿಷ್ಟ ಆಗೋದೇ ಇಲ್ಲ. ಒಂದು ಟೈಮ್ ಅಂತ ಇರುತ್ತೆ. ಪೂಜೆನೂ ಅಷ್ಟೇ, ಈ ಟೈಮ್ಗೆ ಎದ್ದಿದ್ದೀನಿ ಅಂತಂದರೆ ಈ ಟೈಮ್ ಅಷ್ಟರೊಳಗಡೆ ಮುಗಿಸ್ಕೋಬೇಕು. ಅಡುಗೆ ಅಷ್ಟೇ, ಈಗ ಒಂದು 7 ಗಂಟೆಗೆ ಅಡುಗೆ ಮನೆಗೆ ಹೋಗಿ ನಿಂತ್ಕೊಂಡಿದ್ದೀವಿ ಅಂದರೆ 1 ಅವರ್ ಅಷ್ಟರೊಳಗಡೆ ಅಡುಗೆ ಎಲ್ಲ ರೆಡಿ ಆಗಬೇಕು. ಈ ಥರ ಒಂದು ಟೈಮ್ನ ನೀಟಾಗಿ ಪ್ಲ್ಯಾನ್ ಮಾಡಿಕೊಂಡು ಕೆಲಸಗಳನ್ನ ಮಾಡೋ ಅಂಥ ಒಂದು ಮೆಂಟಾಲಿಟಿ ನನ್ನದು. ಇನ್ನು ಈ ಥರ ನೋಡಿ, ರೆಗ್ಯುಲರಾಗಿ ನಾವು ಏನು ಡೈಲಿ ಮನೆ ಕಸಗಳೆಲ್ಲ ಗುಡಿಸ್ಕೊತೀವಿ, ಆವಾಗೆಲ್ಲ ಈ ಥರ ವಸ್ತುಗಳನ್ನೆಲ್ಲ ಜರುಗಿಸಿ ನಾವು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಲ್ವಾ. ಹಂಗಾಗಿನೇ ಈ ಥರ ತಿಂಗ್ಳಿಗೆ ಒಂದು ಸಲ ಕ್ಲೀನ್ ಮಾಡುವಾಗ ಪ್ರತಿಯೊಂದು ವಸ್ತುಗಳನ್ನೆಲ್ಲ ಸ್ವಲ್ಪ ಜರುಗಿಸಿ ಅಲ್ಲೆಲ್ಲ ಧೂಳೇನಾದರೂ ಇದ್ದರೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಈ ಥರ ಮಾಡ್ಕೊಳ್ಳೋದು. ಇನ್ನು ಫ್ರಿಜ್ ಮೇಲಂತೂ ಒಂದು ಅಂಗಡಿನೇ ಮಾಡಿಬಿಟ್ಟಿರ್ತಾರೆ. ಯಾಕೆ ಅಂತಂದರೆ ನಾನು ಎಷ್ಟೇ ಹೇಳಿದ್ರೂ ಈ ಥರ ಒಂದು ವಸ್ತುಗಳನ್ನೆಲ್ಲ ಅಲ್ಲಿ ಇಡಬೇಡಿ ಅಂತ ಅಂದರೆ ಕೇಳೋದೇ ಇಲ್ಲ. ಅಲ್ಲಿ ಎಕ್ಸ್ಟ್ರಾ ಥಿಂಗ್ಸ್ ಏನೇನಿರುತ್ತೆ ಅದನ್ನೆಲ್ಲ ಅಲ್ಲೇ ಇಡೋದು. ಅಂದರೆ ಗಾಡಿ ಕೀ ಆಗಿರ್ಬೋದು, ನಮ್ಮ ಖುಷಿ ಸೈಕಲ್ ಕೀ ಆಗಿರ್ಬೋದು, ಅಥವಾ ನಮ್ಮ ಮನೆಯವ್ರದ್ದು ಆರ್ಡ್ರ್ ಕಾಪೀಸು, ಬೇರೆ ಏನಾದರೂ ಇರುತ್ತಲ್ಲ ಪೇಪರು, ಅದು ಇದು ಸಣ್ಣ ಪುಟ್ಟ ವಸ್ತುಗಳೆಲ್ಲ ಬೇಗ ಕೈ ಹೋಗೋದೆ ಫ್ರಿಜ್ ಮೇಲೆ ಇಡೋದಕ್ಕೆ. ಸೊ ನಾವೇನು ಮಾಡಬೇಕು ಅಂದರೆ ಪ್ರತಿದಿನ ಅದನ್ನು ಚೆಕ್ ಮಾಡೋದು, ಆಯಾ ಜಾಗಕ್ಕೆ ಇಟ್ಬಿಡೋದು. ಸೊ ಹಂಗಾಗಿ ಈ ಥರ ಒಂದು ಸುಮಾರು ಮನೆಗಳಲ್ಲೂ ಈ ಥರ ಮಾಡ್ತಾರೆ. ಫ್ರಿಜ್ ಮೇಲೆ ಒಂದು ಅಂಗಡಿನೇ ಆಗಿಬಿಟ್ಟಿರುತ್ತೆ, ಎಲ್ಲ ಬೇಡದಲ್ಲೇ ಇರೋ ಥಿಂಗ್ಸ್ಗಳೇ ಸೇರ್ಕೊಂಡ್ಬಿಟ್ಟಿರುತ್ತೆ. ನಾನು ಆದಷ್ಟು ಅದನ್ನು ಕಮ್ಮಿ ಮಾಡ್ತೀನಿ. ಏನಂದರೆ ಅದು ಒಂಥರ ಹೇಳಿದ್ನಲ್ಲ, ನನಗೆ ಮೆಸ್ಸಿ ಥರ ಕಾಣಿಸೋದು ನನಗೆ ಇಷ್ಟನೇ ಆಗೋದಿಲ್ಲ. ನೀಟಾಗಿದ್ದರೆ ಒಂಥರ ನೋಡೋದಕ್ಕೆ ಚೆಂದ. ಇನ್ನು ಹಾಲಲ್ಲಿ ಧೂಳೆಲ್ಲ ಹೊಡ್ಕೊಂಡು ಕಸ ಎಲ್ಲ ಗುಡಿಸ್ಕೊಂಡೆ. ಇನ್ನು ಕಿಚನ್ದು ಒಂದು ಕೆಲಸ ಇತ್ತು, ಅದಕ್ಕೂ ಮುಂಚೆ ಕಿಟಕಿ ಬಾಗಿಲು ಬೀರು ಫ್ರಿಜ್ಜು ಇದನ್ನೆಲ್ಲ ನೀಟಾಗಿ ಒರೆಸ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಮೊದಲಿಗೆ ಇಲ್ಲಿ ಕಸ ಎಲ್ಲ ನೀಟಾಗಿ ಗುಡಿಸ್ಕೊತಾ ಇದ್ದೀನಿ. ಇನ್ನು ಇದನ್ನೆಲ್ಲ ಏನು ಒರೆಸ್ಕೊತೀನಿ ಆ ನೀರಿಗೆ ನಾನಿಲ್ಲಿ ಸ್ವಲ್ಪ ಗಂಜಲ ಮತ್ತಿನ ಪೆನಾಯ್ಲು, ಡೆಟಾಯ್ಲು, ಲೈಝಾಲು ಇದಿಷ್ಟನ್ನು ಹಾಕಿದ್ದೀನಿ. ಕಿಟಕಿ ಆಗಿರ್ಬೋದು, ಮೇನ್ ಡೋರ್ ಆಗಿರ್ಬೋದು, ಇದನ್ನೆಲ್ಲ ಪ್ರತಿದಿನ ಕ್ಲೀನ್ ಮಾಡ್ಕೊತೀನಿ. ಯಾಕೆ ಅಂತ ಅಂದರೆ ಮಕ್ಕಳಿರೋ ಮನೆಗಳಲ್ಲಿ ಯೂಶಲಾಗಿ ಈ ಥರದ್ದನ್ನೆಲ್ಲ ಸ್ವಲ್ಪ ನಾವು ನೀಟಾಗಿ ಇಟ್ಕೊಬೇಕಾಗುತ್ತೆ. ಅದರಲ್ಲೂ ನನ್ನ ಮಗ ಜಾಸ್ತಿ ದಿವಾನದ ಮೇಲೆ ಹತ್ತು ಆಟ ಆಡ್ತಾ ಇರ್ತಾನೆ. ಅಂದರೆ ಇದ್ರ ಮೇಲೆ ಕಂಬಿ ಇದೆಯಲ್ಲ, ಕಿಟಕಿ ಕಂಬಿಗಳ ಮೇಲೆ ಹತ್ತೋದು, ಅದನ್ನ ಇಟ್ಕೊಳ್ಳೋದು, ಈ ಥರ ಮಾಡ್ತಿರ್ತಾನೆ. ಸೊ ಆ ಥರ ಧೂಳಿದ್ದಾಗ ಮಕ್ಕಳುಗಳಿಗೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಂಗಾಗಿನೇ ನಾವು ಮಕ್ಕಳಿರೋ ಮನೆ ಅಂತ ಅಂದಾಗ ಸ್ವಲ್ಪ ಸ್ವಚ್ಛತೆ ಅನ್ನೋದನ್ನು ಆದಷ್ಟು ಜಾಗೃತವಾಗಿ ನೋಡ್ಕೊಬೇಕಾಗುತ್ತೆ. ಮನೇನ ನೀಟಾಗಿ ಇಟ್ಕೊಳ್ಳೋದು ಒಂದು ಜವಾಬ್ದಾರಿ ಕೆಲಸ ಆಗಿರುತ್ತೆ. ಇನ್ನು ಆ ಕರ್ಟನ್ಸ್ ಏನಿದೆ ಅದನ್ನು ಅವನು ಹಿಡ್ಕೊಂಡು ಎಳೆಯೋದು ಆ ಥರ ಎಲ್ಲ ಮಾಡ್ತಿರ್ತಾನೆ. ಅದಕ್ಕೆ ನಾನು ಆ ಥರ ಕಂಬಿಗಳ ಮೇಲೆ ಹಂಗೆ ಹಾಕ್ಬಿಟ್ಟಿರ್ತೀನಿ. ಇನ್ನು ಕಂಪ್ಲೀಟಾಗಿ ಎಲ್ಲ ಕ್ಲೀನ್ ಆಯಿತು ಹಾಲಲ್ಲಿ ಅಂತಲೇ ಹೇಳ್ಬೋದು. ಇನ್ನು ರೂಮಲ್ಲಿ ಕಿಟಕಿ ಬಾಗಿಲು ಇದೆಲ್ಲ ಒರೆಸಿರ್ಲಿಲ್ಲ ಅಲ್ವಾ, ಹಾಗಾಗಿ ಅದನ್ನು ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ.
ನೆಕ್ಸ್ಟ್ ಇಲ್ಲಿ ಕಿಚನ್ನ ಕ್ಲೀನ್ ಮಾಡ್ತಾಯಿದ್ದೀನಿ. ಕಿಚನಲ್ಲಿ ಏನು ಅಂಥ ಕೆಲಸಗಳೇ ಇರಲಿಲ್ಲ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಕಿಚನ್ ಅಂತೂ ಅವಾಗವಾಗ ಕ್ಲೀನ್ ಮಾಡ್ಕೊತಾನೆ ಇರ್ತೀನಿ. ಹಾಗಾಗಿ ಅಷ್ಟೊಂದೇನು ನನಗೆ ಏನೋ ಗಲೀಜಾಗಿದೆ ಅಥವಾ ನೀಟಿಲ್ಲ ಅಂತ ಅನ್ನೋ ಥರ ಏನೂ ಫೀಲ್ ಆಗೋದಿಲ್ಲ. ಏನಂದರೆ ಇಲ್ಲಿ ಶೆಲ್ಫ್ ಇದೆಯಲ್ವಾ, ಕಿಟಕಿ ಓಪನ್ ಮಾಡಿದಾಗ ಧೂಳು ಅನ್ನೋದು ಸಹಜವಾಗಿ ಬಂದೇ ಬರುತ್ತೆ. ಸೊ ಹಾಗಾಗಿ ಆವಾಗವಾಗ ಸ್ವಲ್ಪ ಬಾಕ್ಸಸ್ನೆಲ್ಲ ಕೆಳಗಿಟ್ಟು ಈ ಥರ ಶೆಲ್ಫೆಲ್ಲ ನೀಟಾಗಿ ಒರೆಸ್ಕೊಂಡು, ಬಾಕ್ಸಸ್ನೂ ಅಷ್ಟೇ ಏನಿದೆ ಐಟಮ್ಗಳು ಖಾಲಿ ಆದಾಗ ಅಲ್ಲಲ್ಲೇ ನಾನು ವಾಶ್ ಮಾಡಿನೇ ಬೇರೆ ನೆಕ್ಸ್ಟು ಹಾಕೋ ಅಂಥದ್ದು. ಹಾಗಾಗಿ ಅದನ್ನು ಒಂದು ಒಣಬಟ್ಟೆನಲ್ಲಿ ಒರೆಸಿನೇ ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ. ಇನ್ನು ಈ ಕಂಟೈನರ್ ಬಾಕ್ಸ್ ಬಂದು ಸ್ಟಾರ್ಟಿಂಗು ನಾನು ಟಪ್ಪರ್ವೇರ್ ಬಾಕ್ಸ್ನ ಯೂಸ್ ಮಾಡ್ತಿದ್ದೆ. ಸುಮಾರು ವರ್ಷ ಅದನ್ನು ಯೂಸ್ ಮಾಡಿದೆ. ಆಮೇಲೆ ಯಾಕೋ ಚೇಂಜಸ್ ಮಾಡೋಣ ಅಂತ ಅನ್ನಿಸ್ತು. ಆವಾಗ ನಾನಿಲ್ಲಿ ಈ ಥರ ಸ್ಟೀಲ್ ಬಾಕ್ಸ್ಗಳನ್ನ ಪರ್ಚೇಸ್ ಮಾಡಿದೆ. ಇನ್ನು ಸ್ಟಾರ್ಟಿಂಗು ಸ್ಟೀಲ್ ಬಾಕ್ಸ್ನ ಯೂಸ್ ಮಾಡುವಾಗ ಯಾವ್ಯಾವ ಐಟಮ್ಮು ಯಾವ ಬಾಕ್ಸಲ್ಲಿ ಹಾಕಿದ್ದೀನಿ ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ. ಸೊ ಹಂಗಾಗಿ ಆಮೇಲೆ ಅದು ಯೂಸ್ ಮಾಡ್ತಾ ನನಗೆ ಗೊತ್ತಾಗುತ್ತೆ. ಯಾಕೆಂದರೆ ಯೂಶ್ವಲಾಗಿ ನಾವು ಒಬ್ಬರೇ ಮಾಡೋದ್ರಿಂದ ಇನ್ನೊಬ್ರಿಗೆ ಹೇಳಬೇಕು, ಹುಡುಕಬೇಕು ಅನ್ನೋ ಥರ ಏನೂ ಇರೋದಿಲ್ಲ ಅಲ್ವಾ. ಹಂಗಾಗಿ ಯಾವ ಬಾಕ್ಸಲ್ಲಿ ಯಾವ ಐಟಮ್ ಇದೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಒಂಥರ ಚೆನ್ನಾಗಿರುತ್ತೆ ಸ್ಟೀಲ್ ಬಾಕ್ಸ್ ಯೂಸ್ ಮಾಡೋದು. ಹಂಗಾಗಿನೇ ಸ್ಟೀಲ್ ಬಾಕ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಇದೆಲ್ಲ ನಾನು ಪ್ರತಿದಿನ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನನಗೆ ಅಷ್ಟು ರಿಸ್ಕ್ ಅಂತ ಅನಿಸೋದೇ ಇಲ್ಲ. ಅದೇ ನಾವು ಪ್ರತಿದಿನ ಕಿಚನ್ ಅಂತೂ ಪ್ರತಿದಿನ ಕ್ಲೀನ್ ಮಾಡಲೇಬೇಕು. ಇಲ್ಲ ಅಂತ ಅಂದರೆ ಅಷ್ಟು ನೀಟಾಗಿ ಕಾಣೋದೇ ಇಲ್ಲ. ಏನಿರುತ್ತೆ, ನಾವು ಅಡುಗೆ ಮಾಡಿದಾಗ ಜಿಡ್ಡಿನ ಕರೆಗಳೆಲ್ಲ ಗೋಡೆ ಮೇಲೆ ಆರಿರುತ್ತೆ. ಅದನ್ನೆಲ್ಲ ಆವಾಗವಾಗ ಕ್ಲೀನ್ ಮಾಡಿಕೊಂಡ್ರೆ ಅದು ನೀಟಾಗಿರೋ ಅಂಥದ್ದು. ಕಿಚನ್ ಅಂತೂ ತಿಂಗಳಿಗೆ 15 ದಿನಕ್ಕೆ ಕ್ಲೀನ್ ಮಾಡಬೇಕು ಅನ್ನೋ ಥರ ಏನೂ ಇಲ್ಲ. ನನಗೆ ಯಾವಾಗ ಮನ್ಸಿಗೆ ಬರುತ್ತೆ ಆವಾಗೆಲ್ಲ ಕಿಚನ್ನ ಕ್ಲೀನ್ ಮಾಡ್ತಾನೇ ಇರ್ತೀನಿ. ಅದರಲ್ಲೂ ನಾನ್ ವೆಜ್ ಮಾಡಿದಾಗ್ಲಂತೂ ಸ್ವಲ್ಪ ಡೀಪ್ ಕ್ಲೀನಿಂಗೇ ಆಗುತ್ತೆ ಅಂತಲೇ ಹೇಳ್ಬೋದು. ಇವನ್ ಸ್ಟವ್ವು ಅಷ್ಟೇ. ಅಂದರೆ ನಾನು ಜಾಸ್ತಿ ಕಾಫಿ, ಟೀ ಇದನ್ನೆಲ್ಲ ಉಗ್ಸೋದ್ರಿಂದ ತುಂಬ ಕರೆ ಕಟ್ಬಿಟ್ಟಿರುತ್ತೆ ಒಬ್ಬೊಬ್ಬರು ಮನೆಗಳಲ್ಲಿ. ಬಟ್ ನಾನು ಅಡುಗೆ ಏನು ಮಾಡೋದಕ್ಕೆ ನಿಂತ್ಕೊತೀನಿ 1 ಅವರ್ ಆಗಿರ್ಬೋದು, ಅಥವಾ ಹಾಫ್ ಆನ್ ಅವರ್ ಆಗುತ್ತಾ, ಅಥವಾ 1 ಅವರ್ಗಿನ್ನ ಜಾಸ್ತಿ ಆಗುತ್ತಾ, ಆ ಎಲ್ಲ ಟೈಮು ನಾನು ಅಡುಗೆ ಮನೆಯಲ್ಲೇ ನಿಂತಿರ್ತೀನಿ. ಸಾಂಬಾರು ಉಗ್ಸೋದಾಗಿರ್ಬೋದು, ಮತ್ತಿನ್ನು ಅನ್ನನೂ ಅಷ್ಟೇ ನಾವು ಪಾತ್ರೆಯಲ್ಲೇ ಮಾಡೋದು. ಅನ್ನ ಉಗ್ಸೋದಾಗಿ ಈ ಥರ ಎಲ್ಲ ತುಂಬ ಕಮ್ಮಿ. ಇವನ್ ನಾನು ಕುಕ್ಕರಲ್ಲೂ ಜಾಸ್ತಿ ನಾನು ಅನ್ನ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕೆ ಅಂತ ಅಂದರೆ ಅದು ವಿಷಲ್ ಕೂಗುವಾಗೆಲ್ಲ ಅದೇನಿರುತ್ತೆ ಮಾರ್ಕೆಲ್ಲ ಸ್ಟವ್ ಮೇಲೆಲ್ಲ ಕೂತ್ಬಿಡುತ್ತೆ. ನಂಗೆ ಅದೇ ಒಂಥರ ಬೇಜಾರಾಗಿಬಿಡುತ್ತೆ. ಹಂಗಾಗಿನೇ ನಾನು ಸ್ವಲ್ಪ ಅಂದರೆ ಆದಷ್ಟು ಒಂದು ತರಕಾರಿ ಕಟ್ ಮಾಡಬೇಕು ಅಥವಾ ಅಡುಗೆ ಮಾಡಬೇಕು ಅಂದರೆ ಮ್ಯಾಕ್ಸಿಮಮ್ ನಾನು ನಿಂತ್ಕೊಂಡೇ ಮಾಡ್ತೀನಿ. ಯಾಕೆ ಅಂತಂದರೆ ಅಲ್ಲಿ ಸ್ವಲ್ಪ ಆವಾಗವಾಗ ನೀಟ್ ಮಾಡ್ಕೊತಾನೆ ಮಾಡಬೇಕು. ಅದು ಇವಾಗಿನಿಂದ ಅಲ್ಲ, ನನಗೆ ಅಮ್ಮನ ಮನೆ ಇದ್ದಾಗಲಿಂದನೂ ಅದು ಅಭ್ಯಾಸ ಆಗಿಬಿಟ್ಟಿದೆ ನನಗೆ. ಹಂಗಾಗಿ ಕಿಚನ್ ಅಂತೂ ಮ್ಯಾಕ್ಸಿಮಮ್ ನೀಟಾಗಿ ಇರುತ್ತೆ. ಅದೇನಂತ ರಿಸ್ಕ್ ಅನಿಸೋದಿಲ್ಲ. ಏನಂದರೆ ತುಂಬ ಡೀಪ್ ಕೆಲಸ ಏನಪ್ಪ ಕಿಚನಲ್ಲಿ ಅಂತಂದರೆ ಎಲ್ಲ ಪಾತ್ರೆಗಳನ್ನೂ ನಾವು ತೊಳ್ಕೊಬೇಕು ಅನ್ನೋದು ಏನು ಬರುತ್ತೆ ಆವಾಗಲೇ ಸ್ವಲ್ಪ ಕೆಲಸ ಹಿಡಿಯೋದು. ಈ ಥರ ಕ್ಲೀನಿಂಗ್ ಎಲ್ಲ ರೆಗ್ಯುಲರಾಗಿ ಮಾಡ್ತಾ ಇರೋದ್ರಿಂದ ಅಷ್ಟು ಕೆಲಸ ಏನೂ ಇಡಿಸೋದಿಲ್ಲ. ಇನ್ನು ಕಂಪ್ಲೀಟಾಗಿ ಎಲ್ಲ ಕ್ಲೀನ್ ಆಯಿತು. ಮನೇನ ಒರೆಸ್ಕೊಬೇಕು. ನೋಡಿ, ಈ ಟೈಮಲ್ಲಂತೂ ನಮ್ಮ ವೇದಾಂಶು ಸಿಕ್ಕಾಪಟ್ಟೆ ಹಿಂಸೆ ಕೊಟ್ಟಾಕ್ಬಿಟ್ಟ. ಮನೆ ಒರೆಸ್ತಾ ಇದ್ದೀನಿ, ಅವನು ದಿವಾನದಿಂದ ಕೆಳಗಿಳಿಯೋದು ಹತ್ತೋದು ಮಾಡ್ತಾನೆ ಇದ್ದ. ಎಷ್ಟು ಹೇಳಿದ್ರು ಕೇಳ್ತಾ ಇರಲಿಲ್ಲ. ನಾನು ಮನೆಯೆಲ್ಲ ಒದ್ದೆ ಇರುತ್ತೆ ಅಲ್ವಾ, ಇಳಿಬೇಡವೋ, ಜಾರ್ತೀಯ ಬೀಳ್ತೀಯ ಅಂತ ಅಂದ್ರೂ ನಿಮಿಷಕ್ಕೂ ಅಮ್ಮ ಅಂತಲೇ ತುದಿವರೆಗೂ ಬರ್ತಾನೆ, ಮತ್ತೆ ಮೇಲೆ ಹತ್ತಾನೆ. ಸೊ ಅವನ್ನ ಸಂಭಾಳಿಸೋದೇ ಒಂದು ದೊಡ್ಡ ಕೆಲಸ ಆಗಿಬಿಟ್ಟಿರುತ್ತೆ. ನೋಡಿ ಹೆಂಗೆ ಆಡ್ತಿದ್ದಾನೆ ಅಂತ ಹೇಳ್ಬಿಟ್ಟು. ಅವ್ನು ಯಾವಾಗಲೂ ನೋಡಿ ಈ ಥರ ಕಂಬಿ ಹಿಡ್ಕೊಳ್ಳೋದು, ಕಂಬಿ ಹತ್ತೋದು, ಈ ಥರ ಎಲ್ಲ ಮಾಡ್ತಿರ್ತಾನೆ. ಜಾಸ್ತಿ ಮ್ಯಾಕ್ಸಿಮಮ್ ಅವ್ನು ದಿವಾನದ ಮೇಲೆ ನಿಂತ್ಕೊಂಡು ಆಟ ಆಡೋ ಅಂಥದ್ದು. ಸೊ ಫೈನಲಾಗಿ ಎಲ್ಲ ಕೆಲಸಗಳು ಆಯಿತು. ಎಲ್ಲ ಕೆಲಸಗಳು ಮುಗಿದ್ಮೇಲೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ. ಒಂಥರ ಮನೆಯೆಲ್ಲ ನೀಟಾದರೆ ಒಂಥರ ನೋಡೋದಕ್ಕೆ ಚೆಂದ, ಅಷ್ಟು ನೀಟಾಗಿ ಕಾಣಿಸ್ತಾ ಇರುತ್ತೆ. ಇನ್ನು ಈ ಥರ ಕೆಲಸಗಳೆಲ್ಲ ಮಾಡುವಾಗ ಸುಮಾರು ಹೊತ್ತು ಟೈಮ್ ಹಿಡಿಯುತ್ತೆ ಅಲ್ವಾ. ಒಂಥರ ಕೆಲಸ ಮಾಡುವಾಗಲೂ ಬೇಜಾರಾಗ್ತಾ ಇರುತ್ತೆ, ಇನ್ನೂ ಆ ಕೆಲಸ ಇದೆಯಲ್ಲಪ್ಪ, ಇನ್ನೂ ಇಷ್ಟು ಮಾಡಬೇಕಲ್ಲಪ್ಪ ಅಂತ ಅನ್ನಿಸ್ತಾ ಇರುತ್ತೆ. ಬಟ್ ಅಂಥ ಟೈಮಲ್ಲಿ ನಮಗೆ ಆರಾಮಾಗಿ ಕೆಲಸಗಳನ್ನ ಮಾಡಬೇಕು ಅಂತ ಅಂದರೆ ಒಂದು ಐಡಿಯಾ ಇದೆ. ಏನದು ಅಂತ ಅಂದರೆ, ಈಗ ಸಾಂಗ್ ಅಂತೂ ಮ್ಯಾಕ್ಸಿಮಮ್ ಎಲ್ಲರೂ ಕೇಳ್ತಾರೆ, ಇಷ್ಟಪಡ್ತಾರೆ ಅಲ್ವಾ. ಅಂಥ ಟೈಮಲ್ಲಿ ನಿಮ್ಗೆ ಇಷ್ಟ ಆಗೋವಂಥ ಸಾಂಗ್ನ ಹಾಕಿ ಬಿಟ್ಬಿಡಿ. ಆ ಸಾಂಗ್ನ ಕೇಳ್ತಾ ಕೆಲಸ ಮಾಡ್ತಿದ್ರೆ ಎಷ್ಟೇ ಕೆಲಸ ಇದ್ರೂ ನಾವು ಬೇಗ ಮಾಡಿಬಿಡ್ಬೋದು, ಆರಾಮಾಗಿ ಮಾಡ್ಬೋದು. ಯಾವುದೇ ಥರ ರಿಸ್ಕ್ ಅಂತ ಅನಿಸೋದಿಲ್ಲ. ಇಲ್ಲ ಅಂತ ಅಂದರೆ ನೀವು ಒಂದು ಮೋಟಿವೇಶನ್ ಸ್ಪೀಚ್ ಇರುತ್ತಲ್ಲ, ಅದನ್ನಾದರೂ ಕೇಳ್ತಾ ನೀವು ಮಾಡ್ಬೋದು, ಬೇಗನೆ ಕೆಲಸ ಮಾಡ್ಕೊಂಬಿಡ್ಬೋದು. ನಾನಂತೂ ಈ ಥರ ಏನಾದರೂ ತುಂಬ ಜಾಸ್ತಿ ಮನೆ ಕೆಲಸ ಇದೆ ಅಂತ ಅಂದರೆ ಸಾಂಗ್ನ ಹಾಕಿ ಬಿಟ್ಬಿಡ್ತೀನಿ. ಆವಾಗಂತೂ ಇಲ್ಲ ಅಂತ ಅಂದರೂ ಒಂದು 3 ಅವರ್ 4 ಅವರ್ವರೆಗೂ ನಾನು ಸಾಂಗ್ನ ಕೇಳ್ತೀನಿ. ಅಷ್ಟೊಂದು ಕ್ರೇಜ್ ನನಗೆ ಜಾಸ್ತಿ ಸಾಂಗ್ನ ಕೇಳೋದು ಅಂತ ಅಂದರೆ. ಹಾಗಾಗಿ ಕೆಲಸ ಬೇಗನೆ ಆಗಿಬಿಡುತ್ತೆ.
ಇನ್ನು ಕೆಲಸಗಳೆಲ್ಲ ಮುಗಿದ್ಮೇಲೆ ಫ್ರೆಶ್ ಅಪ್ ಆಗಿ ಬಂದು ವೇದಾಂಶನೂ ಸಹ ರೆಡಿ ಮಾಡಿದ್ದಾಯಿತು. ನಮ್ಮ ಕೆಲಸ ಎಲ್ಲ ಮುಗಿಯೋಷ್ಟರೊಳಗಡೆ ಟೈಮ್ ಆಲ್ರೆಡಿ 2:30ನೇ ಆಗೋಗಿತ್ತು. ಹೊಟ್ಟೆ ಅಂತೂ ಸಿಕ್ಕಾಪಟ್ಟೆ ಹಸಿವಾಗ್ತಾಯಿತ್ತು. ಈ ಥರ ಏನಾದರೂ ಕೆಲಸಗಳಿದ್ದಾಗ ಹಿಂದಿನ ದಿನವೇ ಸಾಂಬಾರನ್ನ ಮಾಡಿಬಿಟ್ಟಿರ್ತೀನಿ ನೈಟು. ಸೊ ಇವತ್ತಿನ ದಿನಕ್ಕೆ ನನಗೆ ಹೆಲ್ಪ್ ಆಗುತ್ತೆ. ಅಥವಾ ಬೆಳಗ್ಗೆನೇ ಸಾಂಬಾರನ್ನ ಮಾಡಿಬಿಡ್ತೀನಿ. ಅದು ಒಂಥರ ಬೆಸ್ಟ್ ಅಂತಲೇ ಹೇಳ್ಬೋದು. ಈಗ ಇಷ್ಟೆಲ್ಲ ಕೆಲಸ ಮಾಡಿ ಮತ್ತೆ ಸಂಜೆ ಅಡುಗೆ ಮಾಡಬೇಕು ಅಂತ ಅಂದರೆ ಒಂಥರ ಬೇಜಾರಾಗ್ಬಿಡುತ್ತೆ. ಹಾಗಾಗಿ ಬಿಫೋರೇ ನಾವು ಸಾಂಬಾರು ಮಾಡಿ ಇಟ್ಬಿಟ್ರೆ ಒಂಥರ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ದೇವ್ರ ಮನೆ ಕೆಲಸ ಒಂದು ಪೆಂಡಿಂಗ್ ಇತ್ತು. ಅದನ್ನು ಸಾಟರ್ಡೆ ಮಾಡ್ಕೊಬೇಕು. ಸಾಟರ್ಡೆ ಎಲ್ಲ ಕಂಪ್ಲೀಟಾಗಿ ದೇವ್ರ ಮನೆನ ಕ್ಲೀನ್ ಮಾಡಿಕೊಂಡ್ರೆ ನನಗೆ ಸಂಡೇ ವಾರ ಇರೋದ್ರಿಂದ ಪೂಜೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ರೈಸ್ ಮಾಡಬೇಕಿತ್ತಲ್ವಾ, ಯಾಕೆಂದರೆ ವೇದಾಂಶ್ ಮಲಗೇ ಇರಲಿಲ್ಲ. ಅವನಿಗೆ ಒಟ್ಟಿಗೆ ಊಟನ ಮಾಡಿಸಿ ಮಲಗಿಸೋಣ ಅಂತ ಹೇಳಿಬಿಟ್ಟು ನಾನಿಲ್ಲಿ ರೈಸ್ಗೆ ಇಟ್ಕೊತಾ ಇದ್ದೀನಿ. ಇನ್ನು ಬಟ್ಟೆ ಮಿಷಿನ್ಗೆ ಹಾಕೋದೊಂದು ಕೆಲಸ ಪೆಂಡಿಂಗ್ ಇತ್ತು. ಸೊ ಹಂಗಾಗಿ ಆ ಕೆಲಸನೂ ಸಹ ಕಂಪ್ಲೀಟ್ ಮಾಡಿಕೊಂಡೆ. ಈ ವ್ಲಾಗಲ್ಲಿ ಒಂದು ವಿಚಾರನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೌಸ್ ವೈಫ್ ಅಂದರೆ ಸುಮಾರು ಜನ ತುಂಬ ಕೇವಲವಾಗಿ ನೋಡ್ತಾರೆ. ಅವ್ರಿಗೇನು ಮನೆಯಲ್ಲಿ ತಿಂದ್ಕೊಂಡು ಉಣ್ಕೊಂಡು ಇರ್ತಾರೆ ಅನ್ನೋ ಮಾತುಗಳನ್ನ ಆಡ್ತಾರೆ. ದಯವಿಟ್ಟು ಅದೊಂದೇನಾದರೂ ಮೈಂಡಲ್ಲಿದ್ದರೆ ತೆಗೆದುಬಿಡಿ. ಯಾಕೆಂದರೆ ಒಬ್ಬ ಗೃಹಿಣಿ ಅಂದರೆ ಅವ್ರಿಗೆ ಆದಂಥ ಜವಾಬ್ದಾರಿಗಳಿರುತ್ತೆ, ಕರ್ತವ್ಯಗಳಿರುತ್ತೆ. ಮನೆಗೋಸ್ಕರ ಬೆಳಗ್ಗೆಯಿಂದ ಸಂಜೆವರೆಗೂ ಪ್ರತಿಯೊಂದು ಕೆಲಸಗಳನ್ನೂ ಮಾಡಿಕೊಂಡು ಮನೆಯವ್ರಿಗೋಸ್ಕರ ಕಾಯ್ಕೊಂಡು ಅವರ ಆಗು ಹೋಗುಗಳನ್ನೆಲ್ಲ ನೋಡಿಕೊಂಡು ಪ್ರತಿಯೊಂದನ್ನು ನಿಭಾಯಿಸುವಂಥ ಶಕ್ತಿ ಇರೋದು ಒಬ್ಬ ಗೃಹಿಣಿಗೆ ಮಾತ್ರನೇ. ಹಾಗಾಗಿ ಅವರನ್ನು ಅಷ್ಟೇ ಪ್ರೀತಿಯಿಂದ ನೋಡ್ತಾ ಗೌರವಿಸಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸೊ ಇಲ್ಲಿಗೆ ನನ್ನ ಒಂದು ಹೋಮ್ ಕ್ಲೀನಿಂಗ್ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನೀವೆಲ್ಲ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರಾ ಅಂತ ಭಾವಿಸ್ತೀನಿ. ನಿಮಗೇನಾದರೂ ಈ ವ್ಲಾಗು ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ. ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಇನ್ನೊಂದು ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಸಿ ಯು. ಬಾಯ್ ಸ್ನೇಹಿತರೆ. ಥ್ಯಾಂಕ್ ಯು.